ರಾಷ್ಟ್ರ ವಿರೋಧಿಗಳು ಭಯೋತ್ಪಾದಕರು ಬೀದಿಗೆ ಇಳಿದಿದ್ದಾರೆ. ಎಫ್ಎಸ್ಎಲ್ ವರದಿ ಇದ್ರೂ ಕೂಡ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದೀರಿ? ಈ ಪ್ರಶ್ನೆಯನ್ನ ಮಾಡಿರೋದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಇತಿಹಾಸದಲ್ಲೇ ಆಗದೇ ಇರುವಂತಹ ಕೃತ್ಯ ವಿಧಾನಸೌಧದಲ್ಲಿ ಆಗಿದೆ. ದಾವಣಗೆರೆಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ದೇಶಕ್ಕೆ ಸಮರ್ಥ ನಾಯಕನ ಅವಶ್ಯಕತೆ ಇದೆ, ಬಿಜೆಪಿ ಕಡೆ ಒಲವು ಇದೆ ಎನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರ ವಿರೋಧಿಗಳು ಭಯೋತ್ಪಾದಕರು ಬೀದಿಗೆ ಇಳಿದಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ ಇದೆ, ಆದರೂ ಕೂಡ ಎಷ್ಟು ಜನರನ್ನ ನೀವು ಅರೆಸ್ಟ್ ಮಾಡಿದಿರಿ ಎನ್ನುವಂಥ ಪ್ರಶ್ನೆಯನ್ನ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸರ್ಕಾರದ ಮುಂದಿಟ್ಟಿದ್ದಾರೆ. ಇತಿಹಾಸದಲ್ಲೇ ಆಗದಿರುವಂಥ ಕೃತ್ಯ ವಿಧಾನಸೌಧದಲ್ಲಿ ಆಗಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಅನ್ನು ಕೂಗಲಾಗಿದೆ. ಈ ರೀತಿಯಾಗಿ ಆದರೂ ಕೂಡ ಅಂತ ಆರೋಪಿಗಳನ್ನ ಬಂಧಿಸುವಂತ ಕೆಲಸವನ್ನ ಮಾಡಲಿಲ್ಲ ಅಂತೇಳಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ದೇಶ ವಿರೋಧಿ ಕೃತ್ಯಗಳನ್ನು ಮಾಡಿದಾಗ ಹುಬ್ಬಳ್ಳಿ ನಡೆದಿರುವಂಥ ಭಾರತ ವಿರೋಧಿ ಘೋಷಣೆ, ಭಟ್ಕಳದಲ್ಲಿ ನಡೆದಿರುವಂಥ ಪಾಕಿಸ್ತಾನದ ಪರ ಘೋಷಣೆ, ಬೆಳಗಾವಿಯಲ್ಲಿ ಕಾಂಗ್ರೆಸ್ ಗೆದ್ದಾಗ ಹಾಕಿರುವಂಥ ಭಾರತ ವಿರೋಧಿ ಧಿಕ್ಕಾರದ ಘೋಷಣೆ, ಇವೆಲ್ಲವೂ ಅಲ್ಲೆಲ್ಲ ಒಂದು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ನಡೀತಾ ಇತ್ತು. ಕರ್ನಾಟಕದ ಜನ ಅದನ್ನು ಕಂಡು ಆತಂಕ ಪಡ್ತಾಯಿದ್ರು ಮುಂದಿನ ದಿವಸಗಳು ಹೇಗೆ ಅಂತೇಳಿ. ಆದರೆ ಮೊನ್ನೆ 7 ಕೋಟಿ ಜನರ ಆತ್ಮ ಯಾವುದು ಕೇಳಿದರೆ ಅದು ವಿಧಾನಸೌಧ, ಪ್ರಜಾತಂತ್ರದ ದೇಗುಲ ಅಂತ ನಾವೆಲ್ಲ ಕರೆದೆವು. ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇರುವುದು. ಕೆಂಗಲ್ ಹನುಮಂತಯ್ಯನವರು ಕಟ್ಟಿರುವಂಥ ವಿಧಾನಸೌಧದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗಿದ್ದನ್ನು ನೋಡಿ ಇಡೀ ಪ್ರಜಾತಂತ್ರ ವ್ಯವಸ್ಥೆ, ಇಡೀ ದೇಶ ಒಂದು ರೀತಿಯ ನೋವಿನಿಂದ ಹೇಳುವಂಥ ಒಂದು ನೋವಾಗಿದೆ ಅನ್ನೋ ಹೇಳುವಂಥ ಒಂದು ಪ್ರಕಟಣೆ ಹೊರಡಿತು. ಎಲ್ಲರ ಮನಸ್ಸಲ್ಲೂ ನೋವು. ಯಾವ ಪಕ್ಷ ಯಾವ ಪಾರ್ಟಿ ಅನ್ನೋದಕ್ಕಿಂತ ವಿಧಾನಸೌಧದ ಒಳಗಡೆ ಭಾರತ ವಿರೋಧಿ ಘೋಷಣೆ ಕೂಗ್ತದೆ ಅಂತೇಳಿ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅಲ್ಲೋ ಇಲ್ಲೋ ಇಂಥದ್ದನ್ನೆಲ್ಲ ಕೇಳಿದಾಗ ನಮಗೆ ಕೋಪ ಬರ್ತಾಯಿತ್ತು. ಆದರೆ ಪ್ರಥಮ ಬಾರಿಗೆ ಇಡೀ ಕರ್ನಾಟಕದ ಜನ ನೋವನ್ನು ಅನುಭವಿಸುವಂಥ ಘಟನೆಗಳು ನಡೀತು. ವಿಧಿವಿಜ್ಞಾನ ಸಂಸ್ಥೆಯವರು ಹೇಳ್ತಾರೆ ಇದು ನೇರವಾಗಿ ಪಾಕಿಸ್ತಾನದ ಪರವಾದಂಥ ಘೋಷಣೆ ಅಂತ ಹೇಳುತ್ತೆ. ಸಾಂದರ್ಭಿಕ ಸಾಕ್ಷಿಗಳು ಆ ಪಾಕಿಸ್ತಾನದ ಪರವಾದ ಘೋಷಣೆಯನ್ನು ಮಾಡಿದವರ ಬಾಯಿ ಮುಚ್ಚುವುದಕ್ಕೆ ಇರುವುದನ್ನು ಚಿತ್ರಗಳು ಪ್ರಕಟಿಸ್ತವೆ. ಮಾಧ್ಯಮಗಳು ಕೇಳಿದರೆ ನೂತನವಾಗಿ ಆಯ್ಕೆಯಾಗಿರುವಂಥ ನಾಸಿರ್ ಹುಸೇನ್ MP ಮಾಧ್ಯಮಗಳ ಮೇಲೆ ಗರಂ ಆಗಿ ಅವ್ರನ್ನ ಗಲಾಟೆ ಮಾಡಿ ಹೆದರಿಸುವಂಥ ಕೆಲಸಗಳು ಮಾಡ್ತಾರೆ. ಅಂದರೆ ಕರ್ನಾಟಕ ಸರ್ಕಾರದ ಮತ್ತು ಕಾಂಗ್ರೆಸ್ ಪಕ್ಷದ ಸ್ಥಿತಿ ಏನಾಗಿದೆ ಅಂತ ಹೇಳಿದರೆ ಇವತ್ತು ರಾಷ್ಟ್ರ ವಿರೋಧಿಗಳ ಕೈಯಲ್ಲಿ ರಾಜಿ ಮಾಡಿಕೊಳ್ಳುವಂಥ ಅನಿವಾರ್ಯತೆಗೆ ಚುನಾವಣೆಗೋಸ್ಕರ ಕಾಂಗ್ರೆಸ್ ಪಕ್ಷ ಎಳೆದದ್ದನ್ನು ನಾನು ಕಂಡಿದ್ದೆ. ಮೇಲ್ಮನೆಯಲ್ಲಿ ಕೆಳಮನೆಯಲ್ಲಿ ನಾವು ಸರ್ಕಾರವನ್ನು ವಿರೋಧ ಮಾಡಿದೆವು. ನೀವು ಹೇಳಿಕೆ ಕೊಡಬೇಕು ಅಂತ ಹೇಳಿದೆವು. ರಾಷ್ಟ್ರ ವಿರೋಧಿ ಘೋಷಣೆಯಿಂದ ಕೂಗ್ತಾ ಇದ್ದರೆ 2 ಜನರನ್ನು ಅರೆಸ್ಟ್ ಮಾಡಿದ್ದೀರಿ. ವಿಧಿವಿಜ್ಞಾನ ಸಂಸ್ಥೆಗಳು ವರದಿ ಕೊಟ್ಟ ನಂತರ ಕೂಡ ನಿಮ್ಮ ಕತೆ ಏನಾಗಿದೆ ಕೇಳಿದರೆ ಮುಖ್ಯಮಂತ್ರಿಗಳು ಅದನ್ನು ಬಿಟ್ಟು ವಿಧಾನಸೌಧದ ಒಳಗಡೆ ಕರೆದಿರುವಂಥ ರಾಷ್ಟ್ರ ವಿರೋಧಿ ಕೃತ್ಯವನ್ನು ಬಿಟ್ಟು ಉಳಿದದಕ್ಕೆ ನಾನು ಉತ್ತರ ಕೊಡ್ತೇನೆ ಅನ್ನುವಂಥ ಮಟ್ಟಕ್ಕೆ ಇಳಿದಿದ್ದು ನಮಗೆ ನೋವನಿಸಿಬಿಟ್ಟಿದೆ. ಒಂದು ಕಡೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಹೇಳ್ತಾರೆ ನಾವೆಲ್ಲ ನೋಡಿ ಆಯ್ತದು, ಅದು ವಿಧಿವಿಜ್ಞಾನ ಸಂಸ್ಥೆಯವರು ತಗೊಂಡಿದ್ದು ನಾವು ಖಾಸಗಿಯಿಂದ ಚೆಕ್ ಮಾಡಿದ್ದೇವೆ, ಘೋಷಣೆ ಕೂಗಲೇ ಇಲ್ಲ ಅಂತಾರೆ. ಮಕ್ಕಳ ಕಲ್ಯಾಣ ಮಂತ್ರಿಯವರು ಅದೇ ರೀತಿ ಹೇಳ್ತಾರೆ, ಪ್ರವಾಸೋದ್ಯಮ ಮಂತ್ರಿಗಳು ಅದೇ ರೀತಿ ಹೇಳ್ತಾರೆ, ಕಾನೂನು ಮಂತ್ರಿಗಳು ಇಲ್ಲ ಅಂತಾರೆ. ಆದರೆ ಇವತ್ತು ಖಚಿತ ಆಗಿಬಿಟ್ಟಿದೆ, ಎಲ್ಲ ಮಾಧ್ಯಮದಲ್ಲೂ ಬಿತ್ತರಾಗಿದೆ, ಅಧಿಕೃತವಾದ ಮಾಹಿತಿ ಬರ್ತಾ ಇದೆ. ಇಷ್ಟು ಮಾಡಿಯೂ ಕೂಡ ಯಾರನ್ನ ಮೇಲೂ ಕೂಡ ಕ್ರಮ ಕೈಗೊಳ್ಳುವಂಥ ಮಟ್ಟಕ್ಕೆ ಸರ್ಕಾರ ಇಲ್ಲದೇ ಇರುವುದು, ಭಯೋತ್ಪಾದಕರು ಬೀದಿಗೆ ಮಾತ್ರ ಅಲ್ಲ ವಿಧಾನಸೌಧದ ಒಳಗೆ ಬಂದಾಗಲೂ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ಆಗದಿರುವಂಥ ಅಸಹಾಯಕ ಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೆ ಇನ್ನು ಈ ದೇಶವನ್ನು, ಈ ರಾಜ್ಯವನ್ನು, ಈ ಜನತೆಯನ್ನು ಯಾರು ಕಾಪಾಡ್ತಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿರುವುದನ್ನು ನಾವು ಕಂಡಿದ್ದೇವೆ. ದೇಶ ವಿರೋಧಿ ಕೃತ್ಯಗಳನ್ನು ಮಾಡಿದಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.